ವಿಶೇಷವಾದಂಥ ಒಂದು ಮಂತ್ರದ ಬಗ್ಗೆ ತಿಳಿಸಲು ಬಂದಿದ್ದೇನೆ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ. ಅದನ್ನು ಹುಡುಕಬೇಕು ಅಷ್ಟೇ. ನನ್ನ ಸನಾತನ ಮಿತ್ರರೇ, ನಾನು ನಿಮಗಾಗಿ ಜೀವನದ ಘನಘೋರ ಸಮಸ್ಯೆಗೆ ಪರಿಹಾರವನ್ನು ನಮ್ಮ ಸನಾತನ ಗ್ರಂಥಗಳಿಂದ ತಂದಿದ್ದೇನೆ. ಮಿತ್ರರೇ, ನಮ್ಮದು ಇದೊಂದೇ ಜನ್ಮವಲ್ಲ, ಅದೆಷ್ಟೋ ಜನ್ಮ ಪಡೆದಿದ್ದೇವೆ, ಮುಂದೆಯೂ ಪಡೆಯುತ್ತೇವೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಪುನರಪಿ ಮರಣಂ ಪುನರಪಿ ಜನನಂ, ಇದು ಪ್ರಕೃತಿಯ ನಿಯಮ. 7 ಜನ್ಮಗಳ ಪಾಪ, ಬ್ರಹ್ಮಹತ್ಯೆಯಾದಂತಹ ಘನಘೋರ ಪಾಪಗಳಿಂದ ಮುಕ್ತಿ ಕೊಡುವ ಮಂತ್ರ. ಈ ಮಂತ್ರವನ್ನು ನೀವು ಭಕ್ತಿ ಶ್ರದ್ಧೆಯಿಂದ ಜಪಿಸಿದರೆ ನೀವು ಪಾಪಮುಕ್ತರಾಗುವುದು ಖಚಿತ. ನಿಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಅತಿ ಮುಖ್ಯವಾಗಿ ಇರಬೇಕು. ನಿಮ್ಮ ಒಂದು ಪ್ರಯತ್ನ ನಿಮ್ಮ ಜೀವನ ಬದಲಾಯಿಸುತ್ತದೆ. ಮಿತ್ರರೇ, ನಮ್ಮ ಯಾವುದೇ ರೀತಿಯ ಕಷ್ಟಗಳಿಂದ ಪಾರು ಮಾಡುವವಳು ನಮ್ಮ ತಾಯಿ ದುರ್ಗಾದೇವಿ. ದುರ್ಗಾದೇವಿ ನಾವು ಯಾವುದೇ ರೀತಿಯಾದಂಥ ಒಂದು ಪಾಪ ಕರ್ಮಗಳನ್ನು ಮಾಡಿದ್ದರೂ ಸಹ ತಾಯಿಯಾದ್ದರಿಂದ ನಮ್ಮ ಪಾಪಗಳನ್ನು ಅವಳು ಮುಕ್ತಿಗೊಳಿಸುತ್ತಾಳೆ. ಮತ್ತು ಯಾವುದೋ ರೀತಿಯಾದಂಥ ಒಂದು ಶಾಪಗಳಿಂದ ನಾವು ಜರ್ಜರಿತವಾಗಿರುತ್ತೇವೆ. ಯಾರೋ ನಮಗೆ ಶಾಪ ನೀಡಿರುತ್ತಾರೆ, ಆದ್ದರಿಂದ ನಮ್ಮ ಜೀವನ ತುಂಬ ಕಷ್ಟದಲ್ಲಿರುತ್ತೆ. ಅಂಥ ಒಂದು ಶಾಪಗಳಿಂದ ನಮಗೆ ಮುಕ್ತಿ ಕೊಡೋಳೆ ನಮ್ಮ ದುರ್ಗಾದೇವಿ. ಅದೇ ಯಾವ ಮಂತ್ರದಿಂದ ನಾವು ಮುಕ್ತಿಯನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದುರ್ಗಾದೇವಿ ಅಂತ ನಾವು ಈ ಮಾತೆಯನ್ನು ಯಾಕೆ ಕರಿತೀವಿ ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಳೋಣ. ದುರ್ಗಾ ಪದಕ್ಕೆ ಹಲವು ಅರ್ಥಗಳಿವೆ. ದುರಿತಗಳು ಅಂದರೆ ಕಷ್ಟಗಳನ್ನು ಕಳೆಯುವವಳಾದ್ದರಿಂದ ಆಕೆ ದುರ್ಗಮನೆಂಬ ರಾಕ್ಷಸನನ್ನು ಕೊಂದಿದ್ದರಿಂದಲೂ ಸಹ ಆಕೆಯನ್ನು ನಾವು ದುರ್ಗೆ ಅಂತೇಳಿ ಕರಿತೀವಿ. ಇದೇ ಪದವನ್ನು ಇನ್ನೊಂದು ರೀತಿಯಲ್ಲಿ ವಿಶ್ಲೇಷಿಸುವುದಾದರೆ, ಗಮಿಸಲು ದುರ್ಗಮವಾದ ಅಂದರೆ ಕಷ್ಟಕರವಾದ ಸಂಸಾರ ಸಾಗರವನ್ನು ದಾಟಿಸುವವಳು ದುರ್ಗಾ. 9 ವರ್ಷದ ಬಾಲಕಿಗೂ ಸಹ ನಾವು ದುರ್ಗಾ ಎಂದು ಹೇಳುತ್ತೇವೆ. 700 ಶ್ಲೋಕಗಳಿರುವ ದುರ್ಗಾ ಸಪ್ತಸತಿಯ 5ನೇ ಅಧ್ಯಾಯದಲ್ಲಿ ದುರ್ಗಾದೇವಿಯನ್ನು ದೇವತೆಗಳು ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ಎಂದು ಬಗೆಬಗೆಯಾಗಿ ಸ್ತುತಿಸುತ್ತಾರೆ. ಆದ್ದರಿಂದ ನಾವು ತಿಳಿದುಕೊಳ್ಳಬೇಕೇನೆಂದರೆ ದುರ್ಗಾದೇವಿ ನಮ್ಮ ಮಾತೆ. ಅವಳು ನಮ್ಮ ಕಷ್ಟಗಳನ್ನು ನಾವು ಪ್ರೀತಿಯಿಂದ ಭಕ್ತಿಯಿಂದ ಅವಳ ಒಂದು ಮಂತ್ರವನ್ನು ಜಪಿಸಿದ್ದೇ ಆದರೆ ಅವಳು ತಾಯಿ. ಆದ್ದರಿಂದ ನಮ್ಮ ಎಲ್ಲ ಕಷ್ಟಗಳನ್ನು ಅವಳು ಕರ್ಪೂರದಂತೆ ಕರಗಿಸುವಳು. ಆದ್ದರಿಂದ ಬನ್ನಿ, ತಾಯಿಯ ಮಂತ್ರವನ್ನು, ಬೀಜಾಕ್ಷರಿ ಮಂತ್ರವನ್ನು ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಜಪಿಸೋಣ. ಈ ಒಂದು ಮಂತ್ರವನ್ನು ನಾವು ಜಪಿಸಿದ್ದೇ ಆದರೆ ತಾಯಿ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಳು. ಇದರಲ್ಲಿ ಯಾವುದೇ ರೀತಿಯಾದ ಸಂಶಯ ನಿಮಗೆ ಬೇಡ. ನಂತರ ಕೊನೆಯಲ್ಲಿ ನಿಮಗೆ ಶಾಪೋದ್ಧಾರ ಮಂತ್ರವನ್ನು ಸಹ ನಾನು ತಿಳಿಸುತ್ತೇನೆ. ಆ ಶಾಪೋದ್ಧಾರ ಮಂತ್ರವನ್ನು ನೀವು 7 ಬಾರಿ ಜಪಿಸಿದರೆ ನೀವು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಒಂದು ಶಾಪವಿದ್ದರೆ ಆ ಒಂದು ಶಾಪದಿಂದ ನೀವು ವಿಮೋಚನೆಯನ್ನು ಪಡೆಯುತ್ತೀರಾ. ಬನ್ನಿ, ಈಗ ನಾನು ನಿಮಗೆ ಬೀಜಾಕ್ಷರಿ ಮಂತ್ರವನ್ನು ತಿಳಿಸುತ್ತೇನೆ. ನಂತರ ಶಾಪೋದ್ಧಾರ ಮಂತ್ರವನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ದುರ್ಗಾ ಪರಮೇಶ್ವರಿಯ ಬೀಜಾಕ್ಷರಿ ಮಂತ್ರ. ಈ ಮಂತ್ರ ಅತ್ಯಂತ ಶಕ್ತಿಶಾಲಿಯಾದಂಥ ಒಂದು ಮಂತ್ರವಾಗಿರುತ್ತದೆ. ಇದು ಸಪ್ತಶತಿಯಲ್ಲಿ ಬರುವಂಥ ದುರ್ಗಾ ಸಪ್ತಶತಿಯಲ್ಲಿ ನಮ್ಮ ಋಷಿ ಮುನಿಯಾದಂಥ ಮಾರ್ಕಂಡೇಯ ಋಷಿಗಳು ಬರೆದಿರುವಂಥ ಒಂದು ಬೀಜಾಕ್ಷರಿ ಮಂತ್ರ. ಈ ಒಂದು ಮಂತ್ರದಿಂದ ನಾವು ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಬೋದು. ಆದ್ದರಿಂದ ಬನ್ನಿ ಮಿತ್ರರೇ, ಈ ಒಂದು ಮಂತ್ರವನ್ನು ನೀವು 108 ಬಾರಿ ಭಕ್ತಿ ಮತ್ತು ಶ್ರದ್ಧೆಯಿಂದ ನೀವು ಜಪಿಸಿ. ಮಂತ್ರ ಈ ರೀತಿ ಇದೆ: ಓಂ ಐಂ ಶ್ರೀಂ ದುಂ ದುರ್ಗಾಯೈ ನಮಃ. ಓಂ ಐಂ ಶ್ರೀಂ ದುಂ ದುರ್ಗಾಯೈ ನಮಃ. ಮಿತ್ರರೇ, ಈ ಒಂದು ಮಂತ್ರವನ್ನು ನೀವು 108 ಬಾರಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಜಪಿಸಿ ಅದರ ಫಲವನ್ನು ನೀವೇ
ಶಾಪೋದ್ಧಾರ ಮಂತ್ರವನ್ನು 7 ಬಾರಿ ನಾವು ಆಲಿಸಿದ್ದೇ ಆದರೆ, ಜಪಿಸಿದ್ದೇ ಆದರೆ 7 ಬಾರಿ ಜಪಿಸಬೇಕು. ಈ ಒಂದು ಮಂತ್ರವನ್ನು 7 ಬಾರಿ ಜಪಿಸಿದರೆ ನಮ್ಮ ಸಪ್ತ ಜನ್ಮಗಳ ಶಾಪಗಳಿಂದ ನಾವು ಬಿಡುಗಡೆಯನ್ನು ಪಡೆಯಬಹುದು. ಆದ್ದರಿಂದ ಬನ್ನಿ, ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಒಂದು ಮಂತ್ರವನ್ನು 7 ಬಾರಿ ಜಪ ಮಾಡೋಣ. ಓಂ ಹ್ರೀಂ ಕ್ಲೀಂ ಶ್ರೀಂ ಕ್ರಾಂ ಕ್ರೀಂ ಚಂಡಿಕೆ ದೇವಿ ಶಾಪಾನುಗ್ರಹಂ ಕುರು ಕುರು ಸ್ವಾಹಾ. ಓಂ ಹ್ರೀಂ ಕ್ಲೀಂ ಶ್ರೀಂ ಕ್ರಾಂ ಕ್ರೀಂ ಚಂಡಿಕೆ ದೇವಿ ಶಾಪಾನುಗ್ರಹಂ ಕುರು ಕುರು ಸ್ವಾಹಾ. ಓಂ ಹ್ರೀಂ ಕ್ಲೀಂ ಶ್ರೀಂ ಕ್ರಾಂ ಕ್ರೀಂ ಚಂಡಿಕೆ ದೇವಿ ಶಾಪಾನುಗ್ರಹಂ ಕುರು ಕುರು ಸ್ವಾಹಾ. ಓಂ ಹ್ರೀಂ ಕ್ಲೀಂ ಶ್ರೀಂ ಕ್ರಾಂ ಕ್ರೀಂ ಚಂಡಿಕೆ ದೇವಿ ಶಾಪಾನುಗ್ರಹಂ ಕುರು ಕುರು ಸ್ವಾಹಾ. ಓಂ ಹ್ರೀಂ ಕ್ಲೀಂ ಶ್ರೀಂ ಕ್ರಾಂ ಕ್ರೀಂ ಚಂಡಿಕೆ ದೇವಿ ಶಾಪಾನುಗ್ರಹಂ ಕುರು ಕುರು ಸ್ವಾಹಾ. ಓಂ ಹ್ರೀಂ ಕ್ಲೀಂ ಶ್ರೀಂ ಕ್ರಾಂ ಕ್ರೀಂ ಚಂಡಿಕೆ ದೇವಿ ಶಾಪಾನುಗ್ರಹಂ ಕುರು ಕುರು ಸ್ವಾಹಾ. ಓಂ ಹ್ರೀಂ ಕ್ಲೀಂ ಶ್ರೀಂ ಕ್ರಾಂ ಕ್ರೀಂ ಚಂಡಿಕೆ ದೇವಿ ಶಾಪಾನುಗ್ರಹಂ ಕುರು ಕುರು ಸ್ವಾಹಾ. ಮಿತ್ರರೇ, ಈ ರೀತಿ ಮಾತೆಯ ಒಂದು ಶಾಪೋದ್ಧಾರ ಮಂತ್ರವನ್ನು 7 ಬಾರಿ ಜಪಿಸಿ ಮಾತೆಯ ಅನುಗ್ರಹವನ್ನು ಪಡೆಯಿರಿ ಮತ್ತು ಶಾಪಮುಕ್ತರಾಗಿ. ಈ ವಿಡಿಯೋವನ್ನು ನೀವು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡ್ತೀನಿ ನಮ್ಮ ಸನಾತನ ಮಿತ್ರರು ಈ ವಿಡಿಯೋವನ್ನು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ, ಮತ್ತು ಎಷ್ಟು ಲೈಕ್ ಕೊಡ್ತಾರೆ ಈ ವಿಡಿಯೋಗೆ